ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಕ್ಷಾಸ್ ಡಿಲೈಟ್ ಕಿಚನ್. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದು ಆಲೂ ಸ್ಟಫ್ಡ್ ಇಡ್ಲಿ. ನಾರ್ಮಲ್ ಇಡ್ಲಿ ತಿಂದು ಬೇಜಾರಾಗಿದ್ರೆ ಈ ರೀತಿ ಆಲೂ ಸ್ಟಫ್ಡ್ ಇಡ್ಲಿ ಮಾಡ್ಕೊಂಡು ತಿನ್ನಿ, ತುಂಬಾನೇ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಈಗಾಗಲೇ ಅಕ್ಕಿ ಮತ್ತು ಉದ್ದಿನಬೇಳೆನ ರುಬ್ಬಿ ಇಡ್ಲಿ ಹಿಟ್ಟನ್ನು ರುಬ್ಕೊಂಡು ಇಡೀ ರಾತ್ರಿ ಬಿಟ್ಟು ಹುಳಿ ಬಂದಿದೆ. ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ರಾತ್ರಿ ಹೊತ್ತೇ ಉಪ್ಪನ್ನು ಹಾಕೊಬಾರ್ದು, ಇಲ್ಲಾಂದರೆ ತುಂಬ ಹುಳಿ ಬರುತ್ತೆ. ನಂತರ ಸುಮಾರು 4 ದೊಡ್ಡ ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋವಂಥದ್ದು ಸ್ಮ್ಯಾಶ್ ಮಾಡ್ಕೊಬೇಕು. ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಹಸಿ ತೊಗರಿ ಕಾಳು ಬೇಯಿಸಿಟ್ಕೊಂಡಿರೋಂಥ ಹಾಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬಟಾಣಿ ಕೂಡ ಹಾಕೋಬಹುದು ಅಥವಾ ಇದನ್ನ ಸ್ಕಿಪ್ ಮಾಡಬಹುದು, ಬರೀ ಆಲೂಗಡ್ಡೆ ಅಷ್ಟೇ ಬಳಸ್ಬೋದು. ನಂತರ ಒಗ್ಗರಣೆಗೆ ಒಂದು ಕಡಾಯಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಖಾರಕ್ಕೆ ಬೇಕಾಗಿರೋಷ್ಟು ಸಣ್ಣಕ್ಕೆ ಹೆಚ್ಚಿರುವಂತಹ ಹಸಿರು ಮೆಣಸಿನಕಾಯಿ, ನಂತರ ಮೀಡಿಯಂ ಸೈಜ್ 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವಂತದನ್ನ ಸೇರಿಸ್ಕೊಬೇಕು. ಇಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಂತ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಆಲೂಗಡ್ಡೆ ಬೇಯಿಸಬೇಕಾದ್ರೆ ಈಗಾಗಲೇ ಉಪ್ಪನ್ನ ಹಾಕೊಂಡಿದೆ. ನಂತರ ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಈ ರೀತಿ ನೀಟಾಗಿ ಹುರಿದಿದ ನಂತರ ಈರುಳ್ಳಿ ಬೆಂದ ನಂತರ ಆಲೂಗಡ್ಡೆ ಮಿಶ್ರಣ ಏನಿತ್ತು ಬೇಯಿಸ್ಕೊಂಡಿರೋಂಥದ್ದು ಅದನ್ನು ಸೇರಿಸ್ಕೊಂಡು ಹುರಿಬೇಕು ಪೂರ್ತಿಯಾಗಿ. ನಂತರ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ಟಫ್ಡ್ ಇಡ್ಲಿಗೆ ಬೇಕಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದಕ್ಕೆ ಅರ್ಧ ಸೌಟಷ್ಟು ಇಡ್ಲಿ ಹಿಟ್ಟನ್ನು ಹಾಕೊಬೇಕು. ನಂತರ ಸ್ವಲ್ಪ ಆಲೂಗಡ್ಡೆ ಪಲ್ಯವನ್ನು ಹಾಕೊಬೇಕು. ನಂತರ ಇನ್ನ ಮಿಕ್ಕಿದ್ದ ಅರ್ಧ ಸೌಟಷ್ಟು ಇಡ್ಲಿ ಹಿಟ್ಟನ್ನು ಹಾಕೊಬೇಕು. ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಟಿತ್ತು. ಈಗ ಇಡ್ಲಿ ಪ್ಲೇಟನ್ನು ಪಾತ್ರೆ ಒಳಗೆ ಇಟ್ಟಿದ್ದಾಯ್ತು. ನಂತರ ಇನ್ನೊಂದು ಇಡ್ಲಿ ಪ್ಲೇಟಿಗೆ ಆಗಲೇ ಹೇಳ್ದಂಗೆ ಅರ್ಧ ಸೌಟಷ್ಟು ಇಡ್ಲಿ ಹಿಟ್ಟು, ನಂತರ ಅದರ ಮೇಲೆ ಸ್ವಲ್ಪ ಆಲೂಗಡ್ಡೆದು ಸ್ಟಫ್ಡ್ ಏನು ಪಲ್ಯ ಮಾಡ್ಕೊಂಡಿದ್ವಿ ಅದನ್ನು ಹಾಕೊಬೇಕು. ನಂತರ ಇನ್ನು ಮಿಕ್ಕಿದ ಅರ್ಧ ಸೌಟು ಇಡ್ಲಿ ಹಿಟ್ಟನ್ನು ಹಾಕೊಬೇಕು. ವಿಡಿಯೋದಲ್ಲಿ ಇರೋ ರೀತಿನೇ ಮಾಡ್ಕೊಳ್ಳಿ. ಒಂಚೂರು ಸೋಡಾ ಎಲ್ಲ ಏನೂ ಬಳಸಲ್ಲ, ಆದ್ರೂ ತುಂಬಾ ಸಾಫ್ಟಾಗಿ ಡಿಲಿಷಿಯಸ್ ಆಗಿ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲಿ ಮಕ್ಕಳೇನಾದರೂ ಇದ್ರೆ ತುಂಬಾ ಇಷ್ಟಪಡ್ತಾರೆ. ಇನ್ನೇನು ಈ ಪ್ಲೇಟ್ ಕೂಡ ರೆಡಿ ಆಯಿತು. ಈಗ ಇದನ್ನು ಕೂಡ ಬೇಯಲಿಕ್ಕಿಡೋಣ. ಸುಮಾರು 10 ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಆಲೂ ಸ್ಟಫ್ಡ್ ಇಡ್ಲಿ ರೆಡಿ ಆಗಿರುತ್ತೆ. ಈಗ ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನೀವು 1 ಸ್ಪೂನ್ ಅಥವಾ ಚಾಕುನ ತಗೊಂಡು ಇಡ್ಲಿಗೆ ಚುಚ್ಚಿ ನೋಡಿದಾಗ ಇಡ್ಲಿ ಹಿಟ್ಟು ಅಂಟಿಲ್ಲ ಅಂತಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ. ಈಗ ಇಡ್ಲಿ ಬೆಂದಿದೆ, ಅದನ್ನು ಕೆಳಗಿಳಿಸ್ಕೊಂಡಿದ್ದಾಯಿತು. ಪಾತ್ರೆಯಿಂದ ತೆಗೆದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆರಾಮಾಗಿ ಇಡ್ಲಿ ಪ್ಲೇಟಿಂದ ಇಡ್ಲಿಯನ್ನು ತಗೊಂಡು ನೀವು ಸರ್ವ್ ಮಾಡ್ಕೊಬೋದು. ಇವಾಗ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದೆ. ನೀವು ಮಕ್ಕಳಿಗೆ ಏನಾದರೂ ಕೊಡೋ ಹಾಗಿದ್ರೆ ಹಾಗೆ ಕೂಡ ಕೊಡ್ಬೋದು, ಚಟ್ನಿ ಏನು ಬೇಕಾಗಲ್ಲ. ನೋಡಿ, ಇಡ್ಲಿನ ಓಪನ್ ಮಾಡಿ ತೋರಿಸ್ತದೆ. ಒಳಗೆಲ್ಲ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬೆಂದಿದೆ, ತುಂಬಾ ಮೃದುವಾಗಿ ಬರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.